ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಉಡುಪಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಸಿ ವೇಣುಗೋಪಾಲ್ ಸರ್ಕಾರ ರೂಲ್ ಮಾಡ್ತಿದ್ದಾರಾ? ಕೇರಳದ ಜನಪ್ರತಿನಿಧಿಗಳ ನಿಯೋಗ ಯಾಕೆ ಬಂದಿದ್ದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಜನಪ್ರತಿನಿಧಿಗಳು ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ದಮ್ಮು ತಾಕತ್ ಎರಡೂ ಇಲ್ಲ ಅಂತೇಳಿ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಉಡುಪಿಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಿಣರಾಯಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈಗ ಕೇರಳ ಜನಪ್ರತಿನಿಧಿಗಳನ್ನ ಹೇಗೆ ಒಳಗ್ ಬಿಟ್ಟಿದ್ದೀರಿ? ಕೇರಳ ಸರ್ಕಾರ ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ? ನಮ್ಮ ಭೂಮಿ ಮೇಲೆ ಕೇರಳಕ್ಕೆ ಅಧಿಕಾರವನ್ನು ಕೊಟ್ಟಿದ್ದು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಆನೆ ತುಳಿತ ಆಗದ ಪರಿಹಾರವನ್ನ ಕೊಟ್ಟಿದ್ದೀರಿ, ಈಗ ನೆಲ ಕೊಡಲು ಹೊರಟಿದ್ದೀರಿ ಅಂತ ಹೇಳಿ ಅಶೋಕ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕೇಂದ್ರದ ಕಾಂಗ್ರೆಸ್ಸಿಗರಿಗೆ ವರದಿಯನ್ನ ಕೇಳೋದು ಅವರಿಗೆ ಅಧಿಕಾರ ಏನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಮರ ಮನೆ ಒಡೆದ್ರೆ ಕಾಂಗ್ರೆಸ್ ವರಿಷ್ಠರು ಪ್ರಶ್ನಿಸ್ತಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ನಮ್ಮ ಭೂಮಿ ಮೇಲೆ ಕೇರಳಕ್ಕೆ ಅಧಿಕಾರವನ್ನ ಕೊಟ್ಟಿದ್ಯಾರು? ಕೇರಳದಲ್ಲಿ ಆನೆ ತುಳಿತ ಆದಾಗ ಪರಿಹಾರವನ್ನ ಕೊಟ್ಟಿದ್ರೆ ಈಗ ನೆಲ ಕೊಡಲು ಹೊರಟಿದ್ದೀರಾ ಅಂತ ಹೇಳಿ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಉಡುಪಿಯಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಿಣರಾಯಿ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು. ಕೇರಳದ ಜನಪ್ರತಿನಿಧಿಗಳ ನಿಯೋಗ ಯಾಕೆ ಬಂತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಕೇರಳ ಜನಪ್ರತಿನಿಧಿಗಳನ್ನ ಹೇಗೆ ಒಳಗ್ ಬಿಟ್ಟಿದ್ದೀರಿ? ಕೇರಳ ಸರ್ಕಾರ ಕರ್ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ.